ಹೆಲೋ ಹಾಯ್ ಇಟ್ಸ್ ಟ್ಯೂಸ್ಡೇ ಆ್ಯಂಡ್ ಯುಗಾದಿ ಹಬ್ಬ ಆಲ್ಸೋ. ಹಬ್ಬ ಅಂದಿದ ತಕ್ಷಣ ನಮಗೆಲ್ಲ ನೆನಪಾಗೋದೇ ಒಬ್ಬಟ್ಟಿನ ಊಟ, ಎಣ್ಣೆ ಸ್ನಾನ ಮತ್ತು ಪೂಜೆ. ಸೊ ಇವತ್ತು ಹಬ್ಬ ಆಗಿರೋದ್ರಿಂದ ಎಲ್ಲರ ಹಾಗೆ ನಾನು ಕೂಡ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಅಡುಗೆ ಮನೆಗೆ ಬಂದಿದ್ದೀನಿ. ಈಗ ನಾನು ಕಡಲೆಬೇಳೆ ಮತ್ತು ಹೆಸರುಬೇಳೆಯನ್ನು ನೆನೆಲಿಕ್ಕೆ ಹಾಕ್ತಿದ್ದೀನಿ. ಕಡಲೆಬೇಳೆ ಒಡೆಗೋಸ್ಕರ, ಹೆಸರುಬೇಳೆ ಕೋಸಂಬರಿಗೋಸ್ಕರ. ಲಕ್ಕಿ ಮತ್ತು ಆಯುಷ್ ಇಬ್ರು ಕೂಡ ಸ್ವಲ್ಪ ಬೇಗನೆ ಎದ್ದಿದ್ದಾರೆ. ಈಗ ಟೈಮ್ ಬಂದು 7 ಗಂಟೆ ಆಗಿರಬೇಕು. ಒಂದು ಸ್ವಲ್ಪ ಬಿಸಿಲು ಮಾತ್ರ ಕಾಣಿಸ್ತಿದೆ, ಅಷ್ಟಾಗಿ ಬಿಸಿಲು ಕಾಣಿಸ್ತಿಲ್ಲ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಆಯುಷ್ ಮತ್ತು ಲಕ್ಕಿಗಿಬ್ಬರಿಗೂ ಎಣ್ಣೆನ ಹಾಕಿ ಸ್ನಾನ ಮಾಡಿಸ್ತೀನಿ. ಸೊ ಇಲ್ಲಿ ನಾನು ಒಬ್ಬಟ್ಟನ್ನು ಮಾಡಲಿಕ್ಕೆ ಇಲ್ಲಿ ಬೇಳೆನ ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ಉಂಡೆ ಬೆಲ್ಲ ತೊಗೊಂಡಿದ್ದೆ ನಾನು, ಅದನ್ನು ಕುಟ್ಟಿ ಪುಡಿ ಮಾಡಿಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕಿ ಕರಗಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ಕಾಯಿ ತುರಿಯನ್ನು ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತಿದ್ದೀನಿ. ಬೇಳೆ ಸಹ ಬೆಂದಿದೆ. ಈಗ ಕರಗಿರುವಂತಹ ಬೆಲ್ಲವನ್ನು ಹಾಕಿ ಹಾಗೆ ರುಬ್ಕೊಂಡಿರುವಂತಹ ಕಾಯಿಯನ್ನು ಮಿಕ್ಸ್ ಮಾಡಿ ಒಂದು 50% ತಣ್ಣಗಾದ್ಮೇಲೆ ನಾನು ರುಬ್ಬಿ ಹೂರಣವನ್ನು ರೆಡಿ ಮಾಡ್ಕೊಳ್ತೀನಿ. ಹಾಗೆ ಇಲ್ಲಿ ನಾನು ರಸಂಗೋಸ್ಕರ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ನ ಎಣ್ಣೆಯಲ್ಲಿ ಒಂಚೂರು ಫ್ರೈ ಮಾಡಿಕೊಂಡು ರಸಂಗೂ ಇಟ್ಟು ಹಾಗೆ ವಡೆಗೂ ಸಹ ಸ್ಟಫಿಂಗ್